ಪಾಪು 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 ಮನೆಗೋಣ. ಗುಡ್. ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ? ಅಮ್ಮನ್ ನೋಡಕ್ ಹೋಗ್ತಾ ಇದೀವಪ್ಪ. ಇಷ್ಟು ಒಳ್ಳೆ ಅಪ್ಪ. ಹಾ ಹೇಳಿ. ಅಮ್ಮ ಇಲ್ಲಿಲ್ಲ. ಅಮ್ಮ ಒಳಗಡೆ ಕೂತಿದ್ದಾರೆ. ನೀನ್ ಹೋಗಿ ಅಪ್ಪ ಬಂದಿದ್ದಾರೆ ಕಾಯ್ತಾ ಇದ್ದಾರೆ ಅಂತ ಕರ್ಕೊಂಡ್ ಬಾ. ಆಯ್ತಪ್ಪ. ಅಮ್ಮ ಅಮ್ಮ ಅಪ್ಪ ಬಂದಿದ್ದಾರಮ್ಮ. ಅಮ್ಮ 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 ಎಲ್ಲಿದ್ಯಮ್ಮ? ಅಪ್ಪ ಅಮ್ಮ ಇಲ್ಲ ಇಲ್ಲಿ. ಅಪ್ಪ ಬಾಗಿಲು ತೆಗಿಯಪ್ಪ. ಅಪ್ಪ ಅಮ್ಮ ಇಲ್ಲ ಇಲ್ಲಿ. ಅಪ್ಪ ಬಾಗಿಲು ತೆಗಿಯಪ್ಪ. ಅಪ್ಪ ಬಾಗಿಲು ತೆಗಿಯಪ್ಪ. ಅಮ್ಮ ಇಲ್ಲಿಲ್ಲ. ಅಪ್ಪ ನನ್ನ ಮದುವೆಗೆ ಅಡ್ಡ ನಿಂತಿರೋ ನೀನು ಸಾಯ್ಲೇಬೇಕು. ಅಮ್ಮ ಅಯ್ಯೋ ಬೆಂಕಿ. ಅಮ್ಮ ಅಮ್ಮ ಯಾರು ಕಾಪಾಡಿ. ಅಮ್ಮ ಯಾರು ಕಾಪಾಡಿ. ಬಾಗಿಲು ತೆಗೀರಿ. ಅಪ್ಪ ಅಪ್ಪ ಅಮ್ಮ ಬೆಂಕಿ. ಅಪ್ಪ ಬೆಂಕಿ. ಅಪ್ಪ ಬಾಗಿಲು ತೆಗಿಯಪ್ಪ. ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸ್ವಾಮಿ, ಲಗ್ನ ಪತ್ರಿಕೆ ಬರೀಬಹುದೇ? ದುರ್ಗಾದೇವಿ ಅವರೇ, ನೀವು ಒಂದು ವರನ್ ತಾಯಿ. ಕೊಡೋದು ತಗೊಳ್ಳೋದು ವರೋಪಚಾರ ಏನಾದರೂ ಇದ್ರೆ ನಿಸ್ಸಂಕೋಚವಾಗಿ ಮಾತಾಡಿ ಒಂದು ಇತ್ಯರ್ಥಕ್ಕೆ ಬರೋಣ. ನೋಡಿ ಶ್ರೀವತ್ಸ ಅವರೇ, ಈ ಹಳೆ ಸಂಪ್ರದಾಯಕ್ಕೆ ಜ್ಯೋತಿ ಬೀಳೋ ಪದ್ಧತಿ ನನಗೆ ಸ್ವಲ್ಪನೂ ಹಿಡಿಸೋಲ್ಲ. ನನ್ನ ಅಂತಸ್ತು ಗೌರವ ಕೇಳಿ ಅದು ನನಗೆ ಗೊತ್ತಿದೆ. ನನ್ನ ಹತ್ರ ಇರೋ ಹಣ ಆಸ್ತಿ ಎಷ್ಟಿದೆ, ಎಲ್ಲೆಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಹುಡುಗ ಹುಡುಗಿ ಒಪ್ಪಿಯಾಗಿದೆ, ಅಂತಸ್ತಿನಲ್ಲಿ ನಾವಿಬ್ರು ಸರಿಯಾಗಿದ್ದೇವೆ. ಇನ್ನು ಕೇಳೋಕೇನಿದೆ? ಲಗ್ನ ಪತ್ರಿಕೆನ ಧಾರಾಳವಾಗಿ ಬರಿಬಹುದು. ಅಪ್ಪ ಅಪ್ಪ ಯಾರಪ್ಪ ನೀನು? ನಾನು ಇವ್ರ ಮಗ. ಅಪ್ಪ ಬಾಪ, ಅಮ್ಮ ನಿಂಗೋಸ್ಕರ ಕಾಯ್ತಾ ಇದ್ದಾಳೆ. ನಿನ್ನೆ ನೆನ್ಸ್ಕೊಂಡು ಅಳ್ತಾ ಇದ್ದಾಳೆ. ಬಾಪ ಊರ್ಗೋಗೋಣ. ಅಮ್ಮ ಮೇಡಮ್ ದುರ್ಗಾದೇವಿ ಅವರೇ, ಏನಿದೆಲ್ಲ? ಬೇಜಾರು ಮಾಡ್ಕೋಬಿಡಿ. ಪಾಪ ಯಾವುದೋ ಮಗು ದಾರಿ ತಪ್ಪಿಲಿ ಬಂದ್ಬಿಟ್ಟಿದೆ. ಸರಿಯಾದ ದಾರಿಯಲ್ಲೇ ಬಂದಿದ್ದಾನೆ, ಸೇರ್ಬೇಕಾದ ಜಾಗಕ್ಕೆ ಸೇರಿದ್ದಾನೆ. ಗಂಗು, ರಾಜ, ನಿನ್ನ ಆಸೆ ತೀರ್ಸ್ಕೊಳ್ಳೋಕ್ಕೋಸ್ಕರ ಒಂದು ಹುಡುಗಿ ಬಾಳ್ನ ಹಾಳು ಮಾಡಿ ಒಂದು ಮಗುನೂ ಕೊಟ್ಟು ತಾಯಿ ಮಗ ಇಬ್ಬರನ್ನ ತಬ್ಲಿ ಮಾಡಿ ಬಂದ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ಬಿಟ್ಯಾ? ದೇವ್ರ ದೊಡ್ಡವನು ನಿನ್ನ ಮಗನ್ನ ನಿನ್ನ ಹತ್ರನೇ ಸೇರಿಸ್ಬಿಟ್ಟ. ನೋ, ಈ ಮಗು ನಂದಲ್ಲ. ನಿಜ ಅನ್ನೋದು ಬೆಂಕಿ ಇದ್ದ ಹಾಗೆ. ಈ ಮಗು ರೂಪದಲ್ಲಿ ಬಂದಿರೋ ನಿಜಾನ ಬೆಂಕಿ ಇಡ್ಸೋಡಕ್ ನೋಡ್ತೀಯಾ? ರಾಜ, ಈ ಮಗುವಿಂದ ನಿನ್ನ ಬಣ್ಣ ಬಯಲಾಗುತ್ತೆ ಅಂತ ಹೆದರಿ ಗುಡ್ಸ್ಲಲ್ಲಿ ಕೂಡಾಕಿ ಗುಡ್ಸ್ಲಿಗೆ ಬೆಂಕಿ ಇಟ್ಟೆ. ನಾನು ಈ ಮಗುನ ಕಾಪಾಡದೇ ಇದ್ದಿದ್ರೆ ನಿನ್ನ ಮೋಸ ಆ ಬೆಂಕಿಯಲ್ಲೇ ಸುಟ್ಟೋಗ್ತಿತ್ತು. ಗಂಗು, ನೀನ್ ಏನೇ ಹೇಳ್ಬೇಕಾದ್ರೂ ಅದಕ್ಕೆ ಅಂತ ಒಂದು ಸಮಯ ಸಂದರ್ಭ. ಈ ಸಂದರ್ಭ ಬಿಟ್ರೆ ಬೇರೆ ಸಂದರ್ಭ ಇಲ್ಲ ಅಂತ ಇಲ್ಲಿಗೆ ಬರ್ಬೇಕಾಯ್ತು. ನನ್ನ ಕ್ಷಮಿಸಿ ಮೇಡಮ್. ಸರ್, ದಯವಿಟ್ಟು ನನ್ನ ಕ್ಷಮಿಸಿ. ಈ ಶುಭ ಕಾರ್ಯನ ನಿಲ್ಸಕ್ಕೋ ಅಥವಾ ಕೆಡ್ಸಕ್ಕೋ ನಾನು ಇಲ್ಲಿಗೆ ಬಂದಿಲ್ಲ. ತಂದೆ ಇದ್ದು ಇಲ್ದಾಗಿರೋ ಈ ಮಗುಗೆ ನ್ಯಾಯ ಕೇಳಕ್ಕೋಸ್ಕರ ಬಂದೆ. ದುರ್ಗಾದೇವಿ ಅವರೇ, ನಿಮ್ ಗೌರವ ಅಂತಸ್ತೇನು ಅಂತ ಈಗ ಗೊತ್ತಾಯ್ತು. ನಿಮ್ ಆಸ್ತಿ ಎಲ್ಲೆಲ್ಲಿದೆ ಅಂತ ನಿಮಗೆ ಗೊತ್ತಿರಲಿಲ್ಲ, ಈಗ ನಿಮ್ ಜೊತೆ ನಮಗೂ ಗೊತ್ತಾಯ್ತು. ನಿಮಗೂ ನಿಮ್ ಸಂಬಂಧಕ್ಕೊಂದು ದೊಡ್ಡ ನಮಸ್ಕಾರ. ಬನ್ನಿ ಎಲ್ಲ, ಬಾಮ ಎದ್ದು. ನನ್ನ ಮೇಲೆ ಈ ರೀತಿ ಛಲ ತೀರ್ಸ್ಕೋಬೇಕು ಅಂತ ಎಷ್ಟು ದಿವಸದಿಂದ ಕಾದಿದ್ದೆ. ನಿಮ್ಮೇಲೆ ನನಗೆ ಯಾವ ಛಲನೂ ಇಲ್ಲ. ತಂದೆ ತಾಯಿ ಇಲ್ದಿರೋ ಅನಾಥ ಮಕ್ಕಳು ಪಡೋ ಪಾಡಿ ಎಂಥದ್ದು ಅಂತ ನನಗೆ ಗೊತ್ತು. ನಿರಾಶ್ರಿತನಾಗಿದ್ದ ನಾನು ಜನಗಳ ಚುಚ್ಚು ಮಾತು ಕೇಳಿ ಕೇಳಿ ಎಷ್ಟು ನೊಂದಿದ್ದೀನಿ. ಸೂಳೆ ಮಗ ಅಂತ ಅನ್ನಿಸ್ಕೊಂಡು ಎಷ್ಟು ಸಂಕಟ ಪಟ್ಟಿದ್ದೀನಿ. ತಿನ್ನೋ ಒಂದು ತುತ್ತು ಅನ್ನಕ್ಕೆ ಎಷ್ಟು ಒದ್ದಾಡಿದ್ದೀನಿ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಆನಂದ್ ಸ್ಥಿತಿ ಯಾರಿಗೂ ಬೇಡ.
ಮೇಡಮ್, ನಿಮ್ಮ ಮಗನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಈ ಮಗುನ ದಯವಿಟ್ಟು ಅನಾಥನಾಗಿ ಮಾಡಬೇಡಿ. ಈ ಮಗುಗೆ ನೀವೇ ಅಜ್ಜಿ, ರಾಜನೇ ತಂದೆ. ಮೇಡಮ್, ನೀವು ಹೆಂಗಸು, ನಿಮ್ಮಲ್ಲಿ ತಾಯಿ ಹೃದಯ ಇದೆ ಅಂತ ಇಲ್ಲಿವರೆಗೂ ನಂಬಿ ಮೋಸ ಹೋದೆ. ಮೋಸ ಮಾಡಿದ್ರಿ. ಮಗ ಮಾಡಿದ ಮೋಸನ ಯಾವತ್ತು ಮುಚ್ಚಿಡಕ್ ಪ್ರಯತ್ನ ಪಡಬೇಡಿ, ಅದು ಒಳ್ಳೇದಲ್ಲ. ಗಂಗು, ಪ್ರೀತಿಯಿಂದ ನೋಡ್ಕೊಂಡ್ರೆ ನಾಯಿ ಕಾಲ್ ಹತ್ರ ಬಿದ್ದಿರುತ್ತೆ, ಕೆಣಕಿದ್ರೆ ಏನಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇವತ್ತಿನಿಂದ ನಿಮ್ಮ ನನ್ನ ವ್ಯವಹಾರಕ್ಕೆ ಒಂದು ಫುಲ್ ಸ್ಟಾಪ್. ಈ ಕ್ಷಣದಿಂದ ನೀವು ಯಾರೋ, ನಾನು ಯಾರೋ. ನಡೀರೋ. ಯಾವನಾದ್ರೂ ಅಲಗಾಡಿದ್ರೆ ಒಬ್ಬೊಬ್ಬನ ನಿಂತಲ್ಲೇ ಸುಟ್ಟಾಕ್ಬಿಡ್ತೀನಿ. ಮೇಡಮ್, ದುರ್ಗಾದೇವಿ. ಏನೋ ಹುಲಿ ಮರೆ ಆಯ್ತು ಅಂತ ಮಾತ್ರಕ್ಕೆ ಎಲ್ಲೋ ಬಿದ್ದಿದ್ ಗುಳ್ಳೆ ನರಿಗೆ ಇಷ್ಟೊಂದು ಪೌರುಷನ? ಸೋತ್ರು ಸೊಕ್ಕಡಗ್ಲಿಲ್ವಲ್ಲ. 100 ಆನೆ ಬಲ ಇರೋ ನಿನ್ನ ಬಲಗೈ ಗಂಗು ನಿನ್ನ ಬಿಟ್ಟು ಹೋದ್ಮೇಲೆ ಈ ಕಿರುಬೆರಳಿಟ್ಕೊಂಡು ಏನ್ ಮಾಡ್ತೀಯ? ನೋ, ಅವಳು ಕೂಗಾಡ್ಲಿ, ಇವ್ ನೆಳ್ಕೊಂಬಂದ್ರು.
ಬಾಕ್ಸ್ಗಳನ್ನೆಲ್ಲ ಎಲ್ಲಿಂದ ತಂದ್ರೋ ಅಲ್ಲೇ ತಗೊಂಡೋಗಿ ಇಡಬೇಕು. ನನ್ನ ನಿಮ್ಮ ವ್ಯವಹಾರ ಚುಕ್ತಾಗಿತ್ತು, ಆದರೆ ಅನ್ನದ ಋಣ ಮಾತ್ರ ಬಾಕಿ ಇತ್ತು. ಅದಕ್ಕೆ ಬಂದೆ.